ಎದ್ ಕೂತ್ಕೊಳ್ಳಪ್ಪ ನಿಮಿಷ. ನಾನು ಅಪ್ಪ ಇಬ್ರು ಸೇಮು. ಅವರು ಶೇವಿಂಗ್ ಮಾಡಿಸ್ಬಿಟ್ಟವ್ರು ಫುಲ್ಲು, ನಾನು ಫುಲ್ ಶೇವಿಂಗ್ ಮಾಡಿಸ್ಕೊಂಡ್ ಬಂದಿದ್ದೀವಿ. ಏನಂದ್ರೆ ನನ್ಗೂ ನಮ್ಮ ಅಕ್ಕಗೂ ಸೇಮ್ ಡಿಫ್ರೆನ್ಸ್ ಇಲ್ಲ. ಚೆನ್ನಾಗಿ ಕಾಣ್ತಾ ಇರಲ್ಲ ಕಣಮ್ಮ. ಗೈಸ್ ಗುಡ್ ಮಾರ್ನಿಂಗ್, ರಾಧೆ ರಾಧೆ. ಹೈ ಗೈಸ್ ಗುಡ್ ಮಾರ್ನಿಂಗ್, ರಾಧೆ ರಾಧೆ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಬೆಳಗ್ಗೆನೆ ಇವತ್ತು ಮಾಡೋಕ್ಕೆ ಕೆಲಸ ಬಿದ್ದೈತದೆ. ನಮ್ಮ ಅಕ್ಕಂಗೂ ಕೆಲಸ ಇಲ್ಲ. ಇದ್ರೊಳಗಡೆ ಒಂದೈತಲ್ಲ ಅದಕ್ಕಂತೂ ಮೊದಲೇ ಇಲ್ಲ. ಇಲ್ಲ ಐತೆ ಇಬ್ರಿಗೂ ಮಾಡೋಕ್ಕೆ ಕೆಲಸ ಇಲ್ಲ. ಅವರು ನೆನ್ನೆ ಬೆಂಗಳೂರು ಹೋಗಿಲ್ವಲ್ಲ, ಇಲ್ಲಾಂದ್ರೆ ಇಷ್ಟೊತ್ತಿಗೆ ಕೆಲಸ ಮಾಡ್ತಾ ಇರೋರು. ಇನ್ನೊಂದು 10 ಗಂಟೆ, ಇನ್ನೊಂದು 5 ನಿಮಿಷ ಐತೆ. ಆಮೇಲೆ ಸಂಜೆವರೆಗೂ ಆರಾಮ್ಸೆ ಕೆಲಸ ಮಾಡ್ತಾರೆ. ಅದು ಅವಾಗ ಆರಾಮ್ಸೆ ಮಲಗಿರ್ತದಿಲ್ಲ ಅಂದರೆ ಬರೀ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ. ಅದಕ್ಕೂ ಹೋಗಿ 20 ಸರಿ. ನಾನೀಗ ತಿಂಡಿ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಸೊ ಕೀ ಎಲ್ಲ ಎತ್ಕೊಂಡು, ಕೀ ಗಾಡಿಯೆಲ್ಲ ಬಿಟ್ಟೆ ಅನಿಸುತ್ತೆ. ಬ್ಯಾಗ್ ಎತ್ಕೊಂಡು ಒಂದು ಬ್ಯಾಗ್ ತೊಗೊಂಡು ಹೋಗೋಣ ಕಾಲೇಜ್ ಥರ. ಹಾಂ ಬರೋಕ್ಕಾಗಲ್ಲ ಈಗ, ನೀವಿಬ್ಬರು ಆಟಾಡ್ಕೊಳ್ಳಿ. ಆಗಲ್ಲ ಈಗ ಬರೋಕ್ಕೆ. ನೀನು ಹಂಗೆ ಮಾಡೋದು ಇನ್ನೇನು, ಲಾಕ್ ಹಿಂದಗಡೆಯಿಂದ. ಅಯ್ಯೋ ಒಟ್ನಲ್ಲಿ ಅದು ಸೈಲೆಂಟಾಗಂತೂ ನಮ್ಮ ಅಕ್ಕ ಇರೋಕ್ಕೆ ಬಿಡಲ್ಲ. ಮದರ್ ಇಂಡಿಯಾನ ಬೆಳಗ್ಗೆ ಕೆಲಸ ಮುಗಿಸ್ಕೊಂಡು ಏನಿಲ್ಲ ಬಾ ಎಲ್ಲ ನೋಡಿ. ಇನ್ನೂ ಕಸ ಏನೂ ಗುಡಿಸಿಲ್ಲ, ಎಲ್ಲ ಹಂಗಂಗೆ ಐತೆ. ಅದ್ರ ಜೊತೆ ಆಟ ಆಡ್ಕೊಂಡು ಎಲ್ಲ ಡ್ರೆಸ್ಸು ಎಲ್ಲ ಅಲ್ಲಲ್ಲೇ ಎಸ್ಬಿಟ್ಟು ಹೋಗೋದು. ಲೈಟ್ ಆಫ್ ಮಾಡ್ಬಿಟ್ಟು ನಾನು ಹೋಗ್ತೀನಿ. ಆಮೇಲೆ ಬರೋಷ್ಟಲ್ಲಿ ಕ್ಲೀನ್ ಯಾವಾಗ ಕ್ಲೀನ್ ಮಾಡ್ತಾರೆ ಮಾಡಲಿ. ಇವಾಗ ಕಾಲೇಜಿಂದ ಬಂದೆ 1 ಗಂಟೆಗೆ. ನಮ್ಮಮ್ಮ ಯಾಕೆ ಆಡ್ತಾರೆ, ಯಾಕಮ್ಮ ಯಾಕೆ ನಗಾಡ್ತಾರೆ ಅಂತ ರೀಸನ್ ಹೇಳ್ತೀನಿ. ಇನ್ನೊಬ್ರು ಬರಬೇಕು. ಇನ್ನೊಬ್ರು ನೋಡ್ಬೇಕು ಹೆಂಗೈತೆ. ಬೇಡ ಅಂದ್ರೆ ಬಾಳ ಇರಿ, ಇದನ್ನ ಈಗಲೇ ರಿವೀಲ್ ಮಾಡಲ್ಲ. ಇವಾಗ ಲುಕ್ ಹೇಗಿದೆ ಅಂತ, ಕಟಿಂಗ್ ಲುಕ್ಕು. ಬರೆಯೋ ಇದು ಅದ್ರ ಕತ್ತದ್ ಬೇಕಿರಿ. ಇವಾಗ ಬತಾನೇ ಇಲ್ಲ. ಗಾಡಿ ಹಾಕಿ ಒಳಗಡೆ ಬೇಗ ಹಾಕ್ತೀನಿ ರೀ. ನಾನು ಹೊಸ ಲುಕ್ ನೋಡ್ಬಿಟ್ಟು ನನ್ನ ಫ್ರೆಂಡ್ ಹಾಕೊಂಡು ಹೋಗ್ತಾ ಇದ್ದಾನೆ. ಯಾಕೋ ಚೆನ್ನಾಗಿಲ್ವಾ? ಹೇಗಿದ್ದೀನಿ? ಹೊಸ ಲುಕ್ಕಲ್ಲಿ ಹೇಗೆ ಕಾಣಿಸ್ತಾ ಇದ್ದೀನಿ? ಹಾಂ, ಹೊಸ ಲುಕ್ ಇನ್ನೂ ಆಡಿಯನ್ಸ್ಗೂ ತೋರಿಸಿಲ್ಲ ನಾನು. ನಿಮಗೆಲ್ಲ ತೋರ್ಸೋದು ಲಾಸ್ಟಿಗೆ. ಇಲ್ಲ, ಲಾಸ್ಟಿಗೆ ತೋರ್ಸೋಣ ಅಂತ. ಅಂಕಲ್ ಇದೆಯಪ್ಪ, ತೆಗ್ದ ಮರ್ಯಾದೆ. ಏನ್ ಸೇಮ್ ನೀನು ನಾನೀಗ ಹಂಗೆ ಇರೋದು. ಯಾರು ನಿಂಗೆ ಗಡ್ಡ ಐತೆ, ನಮ್ಗೆ ಗಡ್ಡೆ ಇರಲಿಲ್ಲ, ಮುಂಚೆನೇ ಇರಲಿಲ್ಲ ನಿಂಗೆ. ಇವಾಗ ಹೇಗೆ ಕಾಣಿಸ್ತಾ ಇದ್ದೀನಿ ನಾನು? ಚೆನ್ನಾಗಿ ಕಾಣಿಸ್ತಾ ಅಲ್ವಾ? ನಿಜ ಹೇಳು. ನೋಡು ಫಸ್ಟ್ ನಾನು ನೀಟಾಗಿ ನೋಡ್ಬೋದು. ಫುಲ್ ಝೂಮ್ ಆಗಿ ನೋಡ್ತಾ ಇದ್ದೀನಿ. ನಾನು ಆಮೇಲೆ ಆಡಿಯನ್ಸಿಗೆ ತೋರಿಸ್ತೀನಿ. ಆಯ್ತು. ಕಟಿಂಗ್ ಚೆನ್ನಾಗಿದೆ. ಆಮೇಲೆ ಕಮೆಂಟ್ ಹಾಕ್ಬಿಡಿ, ಚೆನ್ನಾಗಿ ಕಾಣ್ತಾರೆ. ಕಟಿಂಗ್ ಫೀಡ್ಬ್ಯಾಕ್ ಕೊಡು. ನನ್ನ ತಮ್ಮ ಕಾಣೆ ಆಗಿದೆ, ನೋಡಿಕೊಡಿ ಅವನಿಗೆ. ನಮ್ಮ ಅಮ್ಮಂಗೆ ಇಷ್ಟ ಆಗೈತೆ ಪಕ್ಕ. ಚೆನ್ನಾಗಿಲ್ಲ ನಮ್ಮ? ಸೂಪರ್. ಹಿಂಗೆ ಮಮ್ಮಿಗೆ ಡ್ಯಾಡಿ ಫುಲ್ ಶೇವ್ ಮಾಡಿದ್ರೆ, ನೀನು ಫುಲ್ ಶೇವ್ ಮಾಡಿದ್ರೆ ಇಷ್ಟ. ನನಗೆ ನೀನು ಫುಲ್ ಶೇವ್ ಮಾಡಿದ್ರೆ ಇಷ್ಟ ಇಲ್ಲ. ಬಾರ ಇಲ್ಲಿ. ಚೆನ್ನಾಗಿಲ್ಲ ಹೇಳಮ್ಮ. ಚೆನ್ನಾಗೈತೆ ಚೆನ್ನಾಗಿಲ್ಲ ಅಂತ? ಚೆನ್ನಾಗಿದೆ ಕಣ, ಸೂಪರ್ ಆಗಿ ಕಾಣ್ತೀಯ. ಅಷ್ಟೇ. ಚಿಕ್ಕ ಹುಡುಗನ ತರ ಕಾಣ್ತೀಯ ನೀನು. ಈಗ ಅಂಕಲ್ ತರ ಕಾಣಿಸ್ತೀನಿ ಅಂತ ನಿಜ. ಚೆನ್ನಾಗಿ ಕಾಣ್ತಾ ಇರಲ್ಲ ಕಣಮ್ಮ. ಅದನ್ನ ರಿವೀಲ್ ಮಾಡ್ತೀನಿ ಇನ್ನೊಂದು ಅರ್ಧ ಗಂಟೆ. ನಾನು ಈ ಕಟಿಂಗ್ ಮಾಡಿಸ್ಕೊಂಡ್ ಬಂದಾಗಿಂದ ತೋರ್ಸೇ ಇಲ್ಲ ನಾನು ಫೇಸ್ನ. ಆಮೇಲೆ ಲಾಸ್ಟಿಗೆ ಮಾಡೋಣ ಅಂತ. ಬರೋ ಕಟಿಂಗ್ ಹೆಂಗೈತೆ ಹೇಳ. ಅದು ಆಗಲ್ಲ, ಸ್ಮೆಲ್ಲಿ ಗೊತ್ತಿರ್ತದೆ ಅದಕ್ಕೆ. ನೋಡಲ್ಲಿ ಅದು ಗೊತ್ತಾಯ್ತೆ ಅಂದರೆ ನಾನೇ ಅಂತ ಗೊತ್ತಾಯ್ತು. ಅದಕ್ಕೆ ಖಚಿತೈತೆ ಅದು ಬಂದು ರಿವ್ಯೂ ಕೊಡ್ತಾರೆ ಇವಾಗ ಕಟಿಂಗ್ದು. ನಮ್ಮ ಅಪ್ಪನೂ ಸೇಮ್ ನನ್ನ ಥರನೇ ಮಾಡಿಸ್ಕೊಂಬಂದೈತೆ.
ಇವಾಗ ರಿವೀಲ್ ಮಾಡ್ಕೊತೀನಿ ನೋಡಿ, ನಾನು ಸೇಮು. ಎದ್ದು ಕೂತ್ಕೊಳ್ಳಪ್ಪ ನಿಮಿಷ. ನಾನು ಅಪ್ಪ ಇಬ್ಬರು ಸೇಮು. ಅವರು ಶೇವಿಂಗ್ ಮಾಡಿಸ್ಬಿಟ್ಟು ಅವ್ರು ಫುಲ್ಲು, ನಾನು ಫುಲ್ ಶೇವಿಂಗ್ ಮಾಡಿಸ್ಕೊಂಡು ಬಂದಿದ್ದೀವಿ. ಒಂದು ಫಂಕ್ಷನ್ ಐತೆ, ಅದಕ್ಕೋಸ್ಕರ ಸಂಡೇ ನಮ್ಮಪ್ಪನ ಹೇಳಿತ್ತು ಶೇವ್ ಮಾಡಿಸು ಅಂತ. ಅದಕ್ಕೆ ಮಾಡಿಸ್ಕೊಂಡು ನೋಡು ಸೇಮು. ಸೇಮ್ ಶೇವಿಂಗು ಇಬ್ರದೂ. ಮಲ್ಕೊಳಪ್ಪ ಆರಾಮ್ಸೆ. ಲೈಟ್ ಅದು ಸಪ್ರೇಟ್ ತಗೊಂಬಂದಿರೋದು, ನನ್ನ ಲೈಟು ಅದು ಸಪ್ರೇಟ್ ತಗೊಂಬಂದಿರೋದು. ಜಾಸ್ತಿ ಚೆನ್ನಾಗಿ ಕಾಣೋಕ್ಕೆ ವೈಟಾಗಿ. ಸೇಮ್ ಫೇಸು. ಇಲ್ವಂತೆ ಸೌತೆಕಾಯಿ ಇಲ್ವಂತೆ. ಗೈಸ್ ಇವಾಗ ಹೇಗೆ ಕಾಣಿಸ್ತಾ ಇದ್ದೀವಿ ಕಮೆಂಟ್ ಮಾಡಿ ಹೇಳಿ. ಇದರಿಂದ ನ್ಯೂ ಲುಕ್ ಎಲ್ಲ ಪ್ರತಿ ಸತಿ ಸೇಮ್ ಇರಬಾರ್ದಲ್ಲ, ಅದಕ್ಕೋಸ್ಕರ ಡಿಫ್ರೆಂಟಾಗಿ ಟ್ರೈ ಮಾಡಿರೋದು ಇದು. ಈ ಫೇಸ್ ಇದನ್ನು ಚೆನ್ನಾಗಿ ಕಾಣಿಸ್ತಾ ಇರಲ್ಲ, ಬಟ್ ಆದ್ರೂ ಓಕೆ ನಡೆಯುತ್ತೆ, ಏನಾಗಲ್ಲ, ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಬರವ ಇಲ್ಲಿ. ಅಯ್ಯೋ ಇವು ಬರೀ ಇದನ್ನ ಎತ್ಕೊಳ್ಳೋದೆ ಬರೀ ಇದೆ. ಬರೀ ಕಚ್ಚೋದು ಇನ್ನೇನು ಮಾಡಲ್ಲ, ಬರೀ ಕಚ್ಚೋದು. ಹೈ ಏನು ಹೇಳಿ. ಕಾಯಿಸಿ ಕಟಿಂಗ್ ಮಾಡೋಕ್ಕೆ ಕಾರಣ ಏನೂ ಇಲ್ಲ ಬೇರೆ, ಸುಮ್ಮನೆ ಚೆನ್ನಾಗಿ ಕಾಣಿಸ್ಲಿ ಅಂತ ಏನು ಮಾಡಿಸ್ಲಿಲ್ಲ. ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ಬೇಕಿತ್ತು. ಬಾ ಎಲ್ಲ ನಗ್ತವ್ರೆ, ಯಾಕೆ ಅನ್ನೋದು ಗೊತ್ತಿಲ್ಲ. ಚೆನ್ನಾಗಿ ಕಾಣಿಸ್ತೈತೆ ಬಟ್ ಆದರೂ ನಗ್ತವ್ರೆ. ಬಾ ಇಲ್ಲಿ ನಿಂತ್ಕೊಂಡು ಹೇಳು ಅದು ಹೆಂಗೆ ಕಾಣಿಸ್ತೈತೆ. ಇಷ್ಟೊತ್ತು ರಿವೀಲ್ ಮಾಡಿರಲಿಲ್ಲ, ಈಗ ರಿವೀಲ್ ಮಾಡ್ಬಿಟ್ಟು ಹೇಳ್ತಾ ಇದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಚೆನ್ನಾಗಿ ಕಾಣಿಸ್ತೈತೆ. ಏನಂದ್ರೆ ನನಗೂ ನಮ್ಮ ಅಕ್ಕಗೂ ಸೇಮ್ ಡಿಫ್ರೆನ್ಸ್ ಇಲ್ಲ. ಸೇಮ್ ನಾನು ನಮ್ಮ ಅಕ್ಕ ಒಂದೇ ಥರ ಕಾಣಿಸ್ತಾ ಇದ್ವಿ ಅಷ್ಟೇ. ಅದು ಮಾಮೂಲಿ ದಾಡಿಯಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದೆ. ನೀನೇ ರಿವ್ಯೂ ಕೊಡ್ಕೊಂಡು ನಿಂಗೆ ಏನ್ ಅನ್ಸ್ತಾ ಇದೆ? ನಂಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೂ ಚೆನ್ನಾಗಿ ಕಾಣಿಸ್ತಾ ಇದೆ. ಆದ್ರೆ ಅದಿನ್ನ ಚೆನ್ನಾಗಿ ಕಾಣಿಸ್ತದೆ ಅಷ್ಟೇ. ಅದಂಗೆ ಫೇಸ್ ನಮ್ದು ಯಾವ ಥರ ಆ ಥರ ಸೆಟ್ ಆಗ್ಬಿಟ್ಟಿತ್ತಲ್ವಾ, ಅದಕ್ಕೋಸ್ಕರ ಅದು ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಇವಾಗ ರಿಮೂವ್ ಮಾಡಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಎಲ್ಲರ ಹತ್ರ ರಿವ್ಯೂ ತೊಗೊಂಡಿದ್ದಾಯಿತು, ಫ್ರೆಂಡ್ಸ್ ಹತ್ರ, ಎಲ್ಲರ ಹತ್ರ. ನಾಳೆ ನೋಡೋಣ ನಾಳೆ ಯಾವ ಥರ ಇರ್ತದೆ ಅಂತ. ಗೈಸ್ ಈಗ ಜಸ್ಟ್ ಊಟ ಎಲ್ಲ ಮುಗಿಸ್ಕೊಂಡ್ಬಂದೆ. ಇವಾಗ ವಿಡಿಯೋ ಎಡಿಟ್ ಮಾಡಬೇಕಿತ್ತಲ್ಲ, ಅದಕ್ಕೆ ಟೈಮ್ ಆಗೋಗುತ್ತೆ ಅಂತ ವಿಡಿಯೋ ಎಲ್ಲ ಇಲ್ಲೇ ಎಂಡ್ ಮಾಡೋಣ ಅಂತ ಊಟ ಎಲ್ಲ ಮುಗಿಸ್ಕೊಂಡು ಜಲ್ದಿ ಬಂದೆ ಎಡಿಟ್ ಮಾಡೋಣ ಅಂತ. ಬಟ್ ಹೆಂಗೆ ಮಾಡಿದ್ರು ಸ್ವಲ್ಪ ಟೈಮ್ ಹಿಡಿಯುತ್ತೆ, ನಿಧಾನಕ್ಕೆ ಮಾಡಲೇಬೇಕು. ಫಾಸ್ಟಾಗಿ ಮಾಡೋಕ್ಕೋದ್ರೆ ಎಡಿಟ್ ಆಗೋಲ್ಲ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಲುಕ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.